ದ ಮಂತ್ ಆಫ್ ಡಿಸ್ಟ್ರಾಯಿಂಗ್ ದ ಸ್ಟ್ರಾಂಗ್ ಹೋಲ್ಡ್ಸ್. ಅದಕ್ಕೆ ಆಧಾರವಾಗಿ ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ 11ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ದಾವೀದನು ಯೆಬೂಸನೆನಿಸಿಕೊಂಡಿದ್ದ ಯೆರೂಸಲೇಮಿಗೆ ವಿರುದ್ಧವಾಗಿ ಹೊರಟನು. ಆ ಪ್ರಾಂತ್ಯದ ಮೂಲ ನಿವಾಸಿಗಳು ಯೆಬೂಸಿಯರು. ಆದರೂ ಅವನು ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನ ಸ್ವಾಧೀನ ಮಾಡಿಕೊಂಡನು. ಸತ್ಯವೇದ ಗ್ರಂಥದ ಆಧಾರದಲ್ಲಿ ನೋಡಿದ್ರೆ ಯೆಬೂಸಿಯರು ಹೆಚ್ಚು ಕಡಿಮೆ 500 ವರ್ಷಗಳ ಪಾರಂಪರೆ ಇರುವಂತ ಸಿಟಿ ಅಂತ ಹೇಳ್ಬೋದು. ಇವತ್ತಿನ ಈ ವಾಕ್ಯದ ಪ್ರಕಾರ ದೇವರು ಒಂದು ಸಾರಿ ನಿರ್ಣಯಿಸಿದ್ರೆ ಅದು ಎಷ್ಟೇ ಬಲಿಷ್ಠ ಶಕ್ತಿಗಳು ಅಲ್ಲಿ ದೊರೆತನ ಮಾಡಿದ್ರು ಅದರ ಮೇಲೊಂದು ಜಯ ದೇವರು ಕೊಡಲಿಕ್ಕೆ ಹೋಗ್ತಾನೆ ಎಂದು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕ್ರೈಸ್ತ ಜೀವಿತ ನಾವು ಹಾದು ಹೋಗುವ ಪ್ರತಿಯೊಂದು ಹಂತಗಳಲ್ಲೂ ದೇವರು ನಮಗಾಗಿ ಸಿದ್ಧ ಮಾಡಿ ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನ ಹೊಂದದೇ ಇರತಕ್ಕಂತೆ ಕೆಲ ಶಕ್ತಿಗಳು ಅದನ್ನ ಡಾಮಿನೇಟ್ ಮಾಡಿ ನಿನ್ನನ್ನು ಒಳಗಡೆ ಬಿಡೋದಿಲ್ಲ, ನಿನ್ನನ್ನು ಸೇರಿಸೋದಿಲ್ಲ ಎಂದು ವಾದಿಸುವಾಗ ಇದುವರೆಗೂ ಕಾಣದೇ ಇರುವ ರೀತಿಯಲ್ಲಿ ನನ್ನ ಜನರನ್ನ ಧೈರ್ಯಗೊಳಿಸುವ ಬಲಪಡಿಸುವ ಶಕ್ತಿಗಳು ಆಕ್ರಮಿಸಿದಾಗಲೂ ಅವುಗಳ ಮೇಲೆ ಜಯಶಾಲಿಗಳಾಗಿ ನಡೆಸುವ ತಿಂಗಳಾಗಿರುತ್ತದೆ ಸೆಪ್ಟೆಂಬರ್ 2025 1ನೇ ತಾರೀಕು. ನಿಮಗಿರುವಂತ ವಾಗ್ದಾನ